ಎಲ್ರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ಸೋತ ಬಳಿಕ ಬೆಂಗಳೂರು ಬುಲ್ಸ್ ಈ ಬಾರಿ ಪ್ಲೇ ಆಫ್ನಿಂದ ಎಲಿಮಿನೇಟ್ ಆಗಿರೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಬಾರಿಯ ಪ್ರೋ ಕಬಡ್ಡಿ ಜರ್ನಿ ಬೆಂಗಳೂರದು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೀಸನ್ನ ಮೊದಲ ಪಂದ್ಯವನ್ನು ಬೆಂಗಳೂರು ಬುಲ್ಸ್ ಗುಜರಾತ್ ಜೈಂಟ್ಸ್ನ ವಿರುದ್ಧ ಪ್ರಾರಂಭ ಮಾಡಿದ್ರು. ಆ ಮ್ಯಾಚ್ನಲ್ಲಿ 3 ಪಾಯಿಂಟ್ಗಳಿಂದ ಒಂದು ರೋಚಕ ಸೋಲನ್ನು ಕಂಡಿದ್ದರು. 3 ಡಿಸೆಂಬರಂದು ಈ ಪಂದ್ಯ ನಡೆದಿತ್ತು. ಅದಾದ ಬಳಿಕ 4 ಡಿಸೆಂಬರ್ 2023ರಂದು ಬೆಂಗಾಲ್ ವಾರಿಯರ್ಸ್ ಜೊತೆ ನಮ್ಮ ಮ್ಯಾಚ್ ಆಗಿತ್ತು. ಅದರಲ್ಲೂ ಸಹ 2 ಪಾಯಿಂಟ್ನಿಂದ ಬೆಂಗಳೂರು ಬುಲ್ಸ್ ಸೋಲನ್ನು ಅನುಭವಿಸಿತ್ತು. ಇನ್ನು 8 ಡಿಸೆಂಬರ್ನಂದು ನೆಕ್ಸ್ಟ್ ನಮ್ಮ ಹೋಮ್ ಲೆಗ್ನ ಮ್ಯಾಚ್ ದಬಾಂಗ್ ಡೆಲ್ಲಿ ಜೊತೆ ಆಯಿತು. ಈ ಮ್ಯಾಚ್ನಲ್ಲಿ 7 ಪಾಯಿಂಟ್ ಲೀಡ್ನಿಂದ ಬೆಂಗಳೂರು ಬುಲ್ಸ್ ಸೋಲನ್ನು ಅನುಭವಿಸಿತು. ದಬಾಂಗ್ ಡೆಲ್ಲಿ 38, ಬೆಂಗಳೂರು ಬುಲ್ಸ್ 31 ಆ ಮ್ಯಾಚ್ನ ಸ್ಕೋರ್ ಕಾರ್ಡ್. ಅದಾದ ಬಳಿಕ ಬೆಂಗಳೂರಿನಲ್ಲೇ ಮತ್ತೊಂದು ಮ್ಯಾಚ್ 9 ಡಿಸೆಂಬರಂದು ಹರಿಯಾಣ ಸ್ಟೀಲರ್ಸ್ ಜೊತೆ ಬೆಂಗಳೂರು ಬುಲ್ಸ್ 32, ಹರಿಯಾಣ ಸ್ಟೀಲರ್ಸ್ 38. ಇದರಿಂದ 4-4 ಓಪನಿಂಗ್ ಪಂದ್ಯಗಳನ್ನು ಬೆಂಗಳೂರು ಬುಲ್ಸ್ ಸೋಲನ್ನು ಅನುಭವಿಸಿ ಖಾತೆಯನ್ನೇ ತೆರೆಯಲಿಲ್ಲ. ಈ 4 ಪಂದ್ಯದಲ್ಲಿ 1-2 ಪಂದ್ಯ ಏನಾದರೂ ಗೆದ್ದಿದ್ರೆ ಪ್ಲೇ ಆಫ್ಗೆ ಹೋಗ್ತಿದ್ವೇನೋ. ಇರಲಿ, ಆಗಿದೆ. 4 ಮ್ಯಾಚ್ ಸೋತು ಫ್ಯಾನ್ಸ್ಗಳಿಗೆ ನಿರಾಶೆ ಮಾಡಿದ್ದ ಬೆಂಗಳೂರು ಬುಲ್ಸ್ 5ನೇ ಪಂದ್ಯದಲ್ಲಿ ಸಖತ್ ಕಂಬ್ಯಾಕ್ ಮಾಡಿ ಈ ಸೀಸನ್ನ ಮೊದಲ ಜಯವನ್ನು UP ಯೋಧಾಸ್ ಜೊತೆ ಹೋಮ್ ಫ್ಯಾನ್ಸ್ ಅಂದರೆ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಜಯಶಾಲಿ ಆಯಿತು. ಅದಾದ ಬಳಿಕ ಈ ಬಾರಿಯ ಟೇಬಲ್ ಟಾಪರ್ಸ್ ಜೈಪುರ್ ವಿರುದ್ಧ ಕೂಡ ಕಂಠೀರವ ಸ್ಟೇಡಿಯಂನಲ್ಲಿ ಮತ್ತೊಂದು ರೋಚಕ ಪಂದ್ಯವನ್ನು ಜಯಶಾಲಿಯಾದರು. ಬೆಂಗಳೂರು ಬುಲ್ಸ್ 32, ಜೈಪುರ್ 30 ಆಗಿತ್ತು. ಹೀಗೆ ಬ್ಯಾಕ್ ಟು ಬ್ಯಾಕ್ ಜಯದಿಂದ ಹುಮ್ಮಸ್ಸಿನಲ್ಲಿ ಮುನ್ನುಗ್ಗಿದ ಬೆಂಗಳೂರು ಬುಲ್ಸ್ಗೆ ಪುಣೇರಿ ಸಖತ್ ಟಕ್ಕರ್ ಕೊಡ್ತು. 20 ಡಿಸೆಂಬರ್ನಂದು ಈ ಪಂದ್ಯ ನಡೆಯಿತು. ಈ ಪಂದ್ಯವನ್ನು ಹೀನಾಯವಾಗಿ ಬೆಂಗಳೂರು ಬುಲ್ಸ್ ಸೋಲನ್ನು ಅನುಭವಿಸಿತು. ಬೆಂಗಳೂರು ಬುಲ್ಸ್ 18, ಪುಣೇರಿ ಪಾಲ್ಟಾನ್ 43 ಆಗಿತ್ತು. ಇದು ಸಿಕ್ಕಾಪಟ್ಟೆ ಕಳಪೆ ಪ್ರದರ್ಶನವಾಗಿತ್ತು. ಅದಾದ ಬಳಿಕ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದರು ಬೆಂಗಳೂರು ಬುಲ್ಸ್. ತೆಲುಗು ಟೈಟಾನ್ಸ್ ವಿರುದ್ಧ 2 ಪಾಯಿಂಟ್ಗಳ ರೋಚಕ ಜಯವನ್ನು ಸಾಧಿಸಿದರು ಬೆಂಗಳೂರು ಬುಲ್ಸ್. ಈ ಮ್ಯಾಚ್ ನಡೆದಿದ್ದು 24 ಡಿಸೆಂಬರಂದು. ಅದಾದ ಬಳಿಕ 29 ಡಿಸೆಂಬರಂದು UP ಯೋಧಾಸ್ ವಿರುದ್ಧ 1 ಪಾಯಿಂಟ್ನಿಂದ ವಿರೋಚಿತ ಸೋಲನ್ನು ಅನುಭವಿಸಿತು. ಇದು ಏನಾದರೂ ವಿನ್ ಆಗಿದ್ದರೆ ಇವತ್ತು ಆಗ್ತಿರೋದೇ ಬೇರೆ. ಅದಾದ ಬಳಿಕ ತಮಿಳ್ ತಲೈವಾಸ್ ಜೊತೆ ಒಂದು ರೋಚಕ ಪಂದ್ಯವನ್ನು ಜಯಶಾಲಿಯಾಗಿತ್ತು ಬೆಂಗಳೂರು ಬುಲ್ಸ್. 31 ಡಿಸೆಂಬರ್ನಲ್ಲಿ ನಡೆದ ಪಂದ್ಯವಾಗಿತ್ತು. 38-37 1 ಪಾಯಿಂಟ್ನ ರೋಚಕ ಜಯ ಸಾಧಿಸಿತ್ತು. ಅದಾದ ಬಳಿಕ 5 ಜನವರಿಯಂದು ಮುಂಬಾ ಜೊತೆ 5 ಪಾಯಿಂಟ್ಗಳ ಇದು ಕೂಡ ಕ್ಲೋಸ್ ಗೇಮ್ ಹೋಗಿತ್ತು. 5 ಪಾಯಿಂಟ್ಗಳ ಸೋಲನ್ನು ಅನುಭವಿಸಿತು. ಮುಂಬಾ ಜೊತೆ ಸೋಲಿನ ಬಳಿಕ ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದ ಬೆಂಗಳೂರು ಬುಲ್ಸ್ 8 ಜನವರಿಯಂದು ಪಟ್ನಾ ವಿರುದ್ಧ ಮತ್ತೊಮ್ಮೆ 2 ಪಾಯಿಂಟ್ಗಳ ರೋಚಕ ಜಯವನ್ನು ಸಾಧಿಸಿದರು. ಈ ಮೇಲಿನ ಪಂದ್ಯಗಳೆಲ್ಲ ನೋಡೋದಾದರೆ ರೋಚಕ ಜಯಗಳೇ ಜಾಸ್ತಿ ಇತ್ತು. ಸೋತಿರೋದು ಕೂಡ ಪುಣೆ ಮ್ಯಾಚ್ ಒಂದು ಬಿಟ್ಟರೆ ಮತ್ತೆಲ್ಲ ಕ್ಲೋಸ್ ಹೋಗಿತ್ತು. ಅದಾದ ಬಳಿಕ ಬೆಂಗಾಲ್ ವಾರಿಯರ್ಸ್ ಜೊತೆ ಮತ್ತೊಂದು ಪಂದ್ಯವನ್ನು ಬೆಂಗಳೂರು ಬುಲ್ಸ್ 15 ಜನವರಿಯಂದು ಸೋಲನ್ನು ಅನುಭವಿಸಿತು. ಬೆಂಗಳೂರು ಬುಲ್ಸ್ 29, ಬೆಂಗಾಲ್ ವಾರಿಯರ್ಸ್ 35 ಆಗಿತ್ತು ಆ ಪಂದ್ಯ. ಅದಾದ ಬಳಿಕ ತೆಲುಗು ಟೈಟಾನ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿತು. ಈ ಸೀಸನ್ನ ಬೆಸ್ಟ್ ಗೆಲುವು ಇದು. ತೆಲುಗು ಟೈಟಾನ್ಸ್ 26, ಬೆಂಗಳೂರು ಬುಲ್ಸ್ 42 ಆಗಿತ್ತು ಆ ಪಂದ್ಯ. ಹೀಗೆ ಹುಮ್ಮಸ್ಸಿನಲ್ಲಿದ್ದ ಬುಲ್ಸ್ ಮತ್ತೊಮ್ಮೆ ಕಳಪೆ ಪ್ರದರ್ಶನ ನೀಡಿ ಸೋಲನ್ನು ಅನುಭವಿಸಿತು. ಬೆಂಗಳೂರು ಬುಲ್ಸ್ 28, ತಮಿಳ್ ತಲೈವಾಸ್ 45 ಕಳಪೆ ಪ್ರದರ್ಶನ ತಮಿಳ್ ತಲೈವಾಸ್ ವಿರುದ್ಧ ಕೊಟ್ಟಿತ್ತು. ತಮಿಳ್ ತಲೈವಾಸ್ ಬೃಹತ್ ಲೀಡ್ನಿಂದ ಆ ಮ್ಯಾಚ್ ವಿನ್ ಆಯಿತು. ಅದಾದ ಬಳಿಕ ಅತ್ಯುತ್ತಮ ಕಂಬ್ಯಾಕ್ ಮಾಡಿದ ಬೆಂಗಳೂರು ಬುಲ್ಸ್ ಜೈಪುರ್ ಜೊತೆ ಮತ್ತೊಮ್ಮೆ ಟೈ ಮಾಡ್ತು. ಅವರು ಟೇಬಲ್ ಟಾಪರ್ಸ್ ಆಗಿದ್ದರು ಆ ಟೈಮ್ನಲ್ಲಿ. ಬೆಂಗಳೂರು ಬುಲ್ಸ್ 28, ಜೈಪುರ್ 28. ಅದಾದ 2 ದಿನಗಳ ಬಳಿಕ ಪಾಟ್ನಾ ವಿರುದ್ಧ ಕೂಡ ಟೈ ಮಾಡಿಕೊಂಡ್ರು. ಪಾಟ್ನಾ ಪೈರೇಟ್ಸ್ 29, ಬೆಂಗಳೂರು ಬುಲ್ಸ್ 29. ಇಲ್ಲಿ ತನಕ ಒಂದು ರೇಂಜ್ಗೆ ಎಲ್ಲ ಸರಿಯಾಗಿತ್ತು. ನೆಕ್ಸ್ಟ್ ಪಂದ್ಯ ಕೂಡ ಗೆಲುವು ಸಾಧಿಸಿದರು ಮುಂಬಾ ಜೊತೆ 5 ಪಾಯಿಂಟ್ ಲೀಡ್ನಿಂದ 4 ಫೆಬ್ರವರಿಯಂದು.
ಈ ಮ್ಯಾಚ್ ಗೆದ್ದಾದಮೇಲೆ ಒಂದು ಹೋಪ್ ಇತ್ತು ನಮಗೆ ಪ್ಲೇ ಆಫ್ ತಲುಪ್ತಾರೆ ಅಂತ. ಆದರೆ ಅದಾದ ಬಳಿಕ ಪುಣೇರಿ ಪಲ್ಟಾನ್ ಜೊತೆ 9 ಪಾಯಿಂಟ್ಗಳ ಲೀಡ್ನೊಂದಿಗೆ ಸೋಲನ್ನು ಅನುಭವಿಸಿತು 7 ಫೆಬ್ರವರಿಯಂದು. ಹಾಗೆಯೇ ಅದಾದ ಬಳಿಕ ನಿನ್ನೆ ಮ್ಯಾಚದು ಕೇಳಬೇಕಾ, 22 ಪಾಯಿಂಟ್ಗಳ ಲೀಡ್ನೊಂದಿಗೆ ಸೋಲನ್ನು ಅನುಭವಿಸಿ ಪ್ಲೇ ಆಫ್ಸ್ ಹಾದಿಯಿಂದ ಔಟ್ ಆಗಿದ್ದಾರೆ. ಇನ್ನೂ 2 ಮ್ಯಾಚ್ ಇದೆ ಡೆಲ್ಲಿ ಮತ್ತು ಹರಿಯಾಣ ಸ್ಟೀಲರ್ಸ್ ವಿರುದ್ಧ. ಅದನ್ನು ಹೈ ನೋಟಲ್ಲಿ ವಿನ್ ಆಗಲಿ ಎಂದು ನಾವು ಆಶಿಸೋಣ. ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬುಲ್ಸ್ ಜರ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಅನುಕೂಲ ಆಗುತ್ತೆ.